ವಿಶ್ವವಿದ್ಯಾಲಯದಲ್ಲಿ ನಡೀತಾ ಇರುವಂತಹ ಈ ಸಹ್ಯಾದ್ರಿ ಉತ್ಸವಕ್ಕೆ ವಿವಿಧ ಕಾಲೇಜುಗಳಿಂದ ಸ್ಪರ್ಧಾಳುಗಳು ಬಂದಿದ್ದಾರೆ. ಸೊ ಇವ್ರನ್ನ ಮಾತಾಡ್ಸೋಣ ಬನ್ನಿ. ಹಾಯ್. ಹಾಯ್. ನೀವು ಯೂನಿವರ್ಸಿಟಿಲಿ ನಡೀತಿರೋಂತಹ ಎರಡನೇ ದಿನದ ಸಹ್ಯಾದ್ರಿ ಉತ್ಸವದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಚೆನ್ನಾಗಿದೆ. ನಾನು ಮೊದಲನೇ ಇದಕ್ಕೆ ಬಂದಿರಲಿಲ್ಲ. ನಾನು ಚರ್ಚಾ ಸ್ಪರ್ಧೆ ಮತ್ತು ರಸಪ್ರಶ್ನೆಗೆ ಬಂದಿದ್ದೆ. ತುಂಬ ಚೆನ್ನಾಗಿ ಅನ್ನಿಸ್ತು. ಚೆನ್ನಾಗಿ ನಡೀತಾ ಇದೆ ಪ್ರೋಗ್ರಾಮ್. ನೀವು ಯಾವ್ದಾರ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಾ? ನಾನು ಕ್ವಿಝಲ್ಲಿ ಭಾಗವಹಿಸಿದ್ದೆ. ಅದು ರಿಸಲ್ಟ್ ಏನೂ ಬರಲಿಲ್ಲ. ಡಿಬೇಟಲ್ಲಿ ಮಾಡಿದ್ದೀನಿ. ಹೇಗೆ ಅನಿಸ್ತು ಆ ಪ್ರೋಗ್ರಾಮ್ ನಡೀತಿರುವಾಗ? ಚೆನ್ನಾಗಿದೆ. ನಮ್ಮದು ಮುಗ್ದಿಲ್ಲ. ಇನ್ನು ಟೈಮ್ ಇದು ರೆಸ್ಟ್ ಕೊಟ್ಟಿದ್ದಾರೆ. ನಾವು ನಮಗೆ ಅವಕಾಶ ಇದೆ. ಟೈಮು ಎಕ್ಸ್ಟೆಂಡ್ ಮಾಡಿದ್ದಾರೆ. ಈ ಒಂದು ಇಲ್ಲಿ ನಡೀತಿರುವಂಥ ಪ್ರೋಗ್ರಾಮ್ ಆಗಿರ್ಬೋದು, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಚೆನ್ನಾಗಿ ನಡೀತಾ ಇದೆ. ಅದೇ ಎಲ್ಲವೂ ಕೂಡ ಚೆನ್ನಾಗಿದೆ. ಎಲ್ಲರೂ ಕೂಡ ಚೆನ್ನಾಗಿ ಸಹಕರಿಸ್ತಾ ಇದ್ದಾರೆ. ನಮಸ್ತೆ. ನೀವು ಯಾವ ಕಾಲೇಜಿಂದ ಬಂದಿರೋದು? ನಾವು ಕೊಪ್ಪ. ನಿಮ್ದು ಕಾಸ್ಟ್ಯೂಮ್ ಆಗಿರ್ಬೋದು, ನೀವು ಯಾವುದಕ್ಕೆ ಕಾಂಪಿಟೇಷನ್ ಕೊಡ್ತಾ ಇದ್ದೀರಾ? ಕಲ್ಚರಿಗೆ. ಸೊ ಇದ್ರ ಇಂಟೆನ್ಷನ್, ನೀವು ಹಾಕಿರೋ ಡ್ರೆಸ್ ಆಗಿರ್ಬೋದು, ನಿಮ್ಮ ಕಲ್ಚರ್ ಏನು ತೋರ್ಸೋದಕ್ಕೆ ಹೊರಟಿದ್ದೀರಾ ಈ ಪ್ರೋಗ್ರಾಮ್ನಲ್ಲಿ? ಇದು ತುಳುನಾಡು ಜನತೆಯ ಒಂದು ನೃತ್ಯ ಆಗಿದೆ. ಏನಂತ ಹೇಳಿದ್ರೆ, ಒಂದು ಊರಲ್ಲಿ ಜನಗಳು ಒಂದು ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ. ಆ ಕಾಯಿಲೆನ ಸರಿಪಡಿಸೋಕ್ಕೋಸ್ಕರ ಕೊರಗಜ್ಜ ಬಂದು ಆ ಊರನ್ನ ಆ ಕಾಯಿಲೆನ ಹೇಗೆ ಸರಿಪಡಿಸ್ತಾನೆ ಅನ್ನೋದೊಂದು ಕಥೆ ಆಗಿದೆ. ಈಗ ಏನು ಎರಡನೇ ದಿನದಲ್ಲಿ ನೀವು ಇದ್ದೀರಾ ಸಹ್ಯಾದ್ರಿ ಉತ್ಸವದಲ್ಲಿ, ಈ 2 ದಿನದ ಅನುಭವ ಹೇಗಿತ್ತು? ನಾಳೆ ಕೂಡ ಇರ್ತೀರಾ? ಎಷ್ಟು ಎಂಜಾಯ್ ಮಾಡಿದ್ರಾ ಇಲ್ಲಿ ಬಂದು? ಹಾಂ, ತುಂಬ ಎಂಜಾಯ್ ಮಾಡಿದ್ದೀವಿ. ನಾಳೆನೂ ಡ್ಯಾನ್ಸ್ ಮುಗಿದ್ಮೇಲೆ ನಾವು ಇರ್ತೀವಿ. ಹಾಂ. ನಿಮಗೆ ಊಟ ಎಲ್ಲ ಮಾಡಿದ್ರಲ್ವಾ? ಊಟದ ವ್ಯವಸ್ಥೆ ಹೆಂಗಿದೆ? ಎಲ್ಲ ಕರೆಕ್ಟಾಗಿ ನಡೀತಾ ಇದೆಯಾ? ತುಂಬ ಚೆನ್ನಾಗಿತ್ತು ಊಟ ಎಲ್ಲ.